ಎಲ್ಲವಕ್ಕೆ ಬಂದು ಬಂದು ನನ್ನ ಕೇಳ್ತಾರ. ಊರು ತುಂಬ ಸುದ್ದಿ ಮಾಡ್ಯಾಳ. ಎಷ್ಟು ಸೊಕ್ಕಿರ್ಬೋದಕ್ಕಿಗೆ ನನ್ನ ಮಗಳ ಬಗ್ಗೆನೇ ಇಲ್ಲಿದ್ದು ಹೇಳ್ತಾಳ. ಕಮಲಕ್ಕ ಇಟ್ಟಿಡಿ ಸಾಣಿಗಿದ್ರೆ ಕೊಡ ಇವ ನಂದು ಅರ್ಧೋಗೈತಿ. ಪ್ಯಾಟಿಗೆ ಹೋದ ತಾಂಬರ್ಬೇಕು, ಸ್ವಲ್ಪ ಕೊಡ ಜಲ್ದಿ ಸಾಣಿಗ. ಏ ಸರಸ್ವತಿ, ಸಾಣಿಗೆ ಅಂತ ಕೊಡ. ಏನತ್ತ ಕಮಲಕ್ಕ, ಯಾಕ ಭಾಳ ಸಿಟ್ನಾಗದೆಯಲ್ಲ? ಏನಿಲ್ಲಲೇ ಗೌರಿ, ನೀರು ತರಕಂತ ಟ್ಯಾಂಕಿದಾಗ ಹೋದ್ರ ಆಕಿ ನಿಂಗವ ಎಲ್ಲರಿಗೆ ಸುದ್ದಿ ಸಾರಕತ್ತೆ ಓಡ. ಎಲ್ಲರಿಗೆ ನನ್ನ ಮಗಳು ಹಿಂಗೋಗಿದ್ಲು, ರಾತ್ರಿ ಹೋಗಿದ್ಲು, ಮಠ ಮಾಡಿರ್ಬೋದು, ಅದಕ್ಕೆ ಜಗಳ ಆಡಿದ್ವಿ ಹಂಗ ಹಿಂಗಂತ ಎಲ್ಲರಿಗೆ ಹೇಳಕತ್ತ ಓಡು. ಬರಾಗನ ಅಷ್ಟ ಎಲ್ಲರೂ ಕೇಳಕತ್ತಾರ, ಏನ ಕಮಲಕ್ಕ ನಿನ್ನ ಜಗಳ ಆತಲ್ಲ ಯಾಕ, ಏನು ನಿನ್ನ ಮಗಳು ಮಠ ಮಾಡ್ತಾಳಂತ, ಹಂಗ ಹಿಂಗ ಅಂತಂದು. ಅದ ನನ್ನ ಮಗಳ ಬಗ್ಗೆ ಇಲ್ಲಲ್ಲದ್ದು ಪ್ರಚಾರ ಮಾಡ್ತಾಳ ಅದಕ್ಕೆ, ಮತ್ತು ಎಷ್ಟಿರ್ಬೋದಿಕ್ಕಿದಿ? ಹೌದು ಕಮಲಕ್ಕ, ನಾನು ಹೇಳ್ಬೇಕಂತ ಅನ್ಕೊಂಡೆ. ಯಾಕಂದ್ರೆ ಆಕಿದು ಭಾಳನ ಆಗೈತಿ. ನನ್ನ ತಕ್ಕನೂ ಒಂದಿಬ್ಬರು ಬಂದು ಕೇಳಿದ್ರು, ಈಕಿ ಮೂಲಿಮನಿ ಗಂಗವ್ವ ಮತ್ತು ಆಕಿ ಇನ್ನು ಬೇಕಿ ಬಂದು ಕೇಳಿದ್ರು, ಏನು ನಿನ್ನೆ ಜಗಳ ಆಡಿತ್ತಲ್ಲ, ಏನು ಕಮಲಕ್ಕನ ಮಗಳು ನಿಮ್ಮಂತಕ್ಕ ಮಠ ಮಾಡ್ಯಾಳಂತಲ್ಲ ಹಂಗ ಹಿಂಗಂತಂದು ನಾನು ಬೈದ ಕಳಿಸೀನಿ. ಅದೇನಿಲ್ಲ, ಆಕಿ ನಿಂಗವ್ ಯಾರನ್ನ ನೋಡಿ ಏನೋ ಅನ್ಕೊಂಡಾಳ, ಅದಕ್ಕೆ ಏನಾಗೈತೆ ಅಂತೇಳಿ. ನನಗಂತೂ ಸಾಕಾಗೈತೆ ನೋಡಿ ಗೌರಿ. ಅಲ್ಲ, ಈ ಎಂಥ ಮನುಷ್ಯರಿದ್ದಾರೆ? ಒಂದು ವಯಸ್ಸೇ ಬಂದಿರೋ ಹುಡುಗಿ ಮ್ಯಾಗ ಹಿಂಗಿಲ್ಲ ಪ್ರಚಾರ ಮಾಡ್ತಾಳಂದ್ರೆ ಎಷ್ಟಿರ್ಬೇಡಿಕೀಗಿ. ಬೇಸ್ ಜಾಡ್ಸೇ ಬಂದೀನಿ, ಆದ್ರೆ ಮತ್ತು ಊರು ತುಂಬ ಸಾರೇಳು ಈಗ ಸುಮ್ಮನಿರ್ತೈತೆ ಬಾಯಿ, ಒಬ್ಬರಿಂದ ಒಬ್ರಿಗೆ. ಯವ್ವ ತಾಯಿ. ಕಮಲಕ್ಕ ಹಿಂಗೆ ಹೇಳ್ತಂತೇಳಿ ಏನು ಅನ್ಕೋಬೇಡ. ಅಲ್ಲ, ಎಲ್ಲರೂ ಹೇಳೋದು ಕೇಳಿ ನಾನು ಯಾಕೆ ಎಲ್ಲರೂ ಒಬ್ಬರ ಮ್ಯಾಗ ಹೇಳ್ತಾರಂದ್ರೆ ಒಂದು ಒಬ್ಬರ ಮ್ಯಾಗ ತಪ್ಪಿರ್ಬೇಕು, ಇಲ್ಲ ಎಲ್ಲರಿಗೆ ತಪ್ಪು ಕಲ್ಪನೆ ಆಗಿರ್ಬೇಕು ಅಲ್ಲ. ಅದಕ್ಕೆ ನಾನು ನಿನ್ನೆ ರಾತ್ರಿ ಎದ್ದು ನೋಡಕತ್ತಿದ್ದೆ. ನಿನ್ನ ಮಗಳು ಕರವಂದ್ರನ ರಾತ್ರಿ ಎದ್ದು ಊರು ತುಂಬ ಓಡಾಡಕತ್ತಾಳ. ಬ್ಯಾಗಕ್ಕಿಂದ ಹೋದ್ಲು, ಅದು ಏನಾತ ಗೊತ್ತಿಲ್ಲ, ಏನು ನನ್ನ ಆಕಿ ನೋಡಿದ್ಲು ಏನು ಒಂದೇ ಗೊತ್ತಿಲ್ಲ, ವಾಪಸ್ ನಿಮ್ಮ ಮನೆಗೆ ಬಂದ್ಬಿಟ್ಲು. ಗೌರಿ ಏನು ಹೇಳಕತ್ತಿ? ಏನು ಮಾತಾಡಕತ್ತಿ ಅನ್ನೋದು ಕವರಲ್ಲಿ. ಕಮಲಕ್ಕ, ನನಗೆ ಗೊತ್ತು ನಿನಗೆ ಸಿಟ್ಟು ಬರ್ತೈತೆ ಅಂತೇಳಿ, ಅದಕ್ಕೆ ಸಮಾಧಾನವಾಗಿ ಹೇಳಕತ್ತೀನಿ ಕೇಳು. ನಾನು ಎಲ್ಲರೂ ಹೇಳಕತ್ತಿದ್ರಲ್ಲ, ಅದಕ್ಕೆ ಏನಿರ್ಬೋದು ಅಂತೇಳಿ ನಿನ್ನೆ ನೋಡ್ಕೊಂತ ನಿಂತಿದ್ದೆ. ಆಕಿ ಬ್ಯಾಗಕ್ಕೆ ಬಂದಿದ್ದು ಕರೆಯವೈತಿ, ಊರಾಗ ಹೋಗ್ತಿದ್ದು ಕರೆಯವೈತಿ. ಆದ್ರೆ ಊರಾಗ ಹೋಗ್ಲಿಲ್ಲ. ಆಕಿ ನಾನು ನೋಡಿದ್ಲು, ಏನಾಯ್ತೋ, ಯಾರನ್ನ ಬಂದರು ಒಂದೇ ಗೊತ್ತಿಲ್ಲ, ವಾಪಸ್ ನಿಮ್ಮ ಮನೆಗೆ ಬಂದ್ಬಿಟ್ಲು. ಗೌರಿ, ನೀನು ಹಿಂಗೆಲ್ಲ ಮಾತಾಡ್ತಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಅಲ್ಲ, ಇಡೀ ಊರು ಜನ ಹೇಳಿದ್ರು ನೀನು ಹಿಂಗೆಲ್ಲ ಮಾತಾಡ್ತಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನೀನು ಹಿಂಗೆಲ್ಲ ಮಾತಾಡಕತ್ತಿಲ್ಲ ಗೌರಿ, ನಿನಗೆ ಗೊತ್ತಿಲ್ಲ ನನ್ನ ಮಗಳು ಮಾಟ ಮಾಡ್ತಾಳ ಗೌರಿ. ಕಮಲಕ್ಕ ಅದನ್ನೇ ಹೇಳಕತ್ತಿರೋದು. ಆಕಿ ಮಾಟ ಮಾಡೋ ಅಂತಕ್ಕೆಲ್ಲ ಆಕಿಗೇನು ಗೊತ್ತೈತಿ. ಆದ್ರೆ ಇಲ್ಲಿ ಏನೋ ಒಂದು ಸಮಸ್ಯೆ ಆಗಕತ್ತೈತಿ. ನಮ್ಮ ಸ್ವಾತಿನೂ ಅಂದ್ಲು, ನಿನ್ನ ಮಗಳು ಯಾವತ್ತನ ಕಾಲೇಜಿಗೆ ಬಿಟ್ಟಿದ್ದು ನೋಡ್ಯಾ, ಇನ್ನು ನನ್ನ ಮಗಳ ಬಿಡ್ತಿರ್ತಾಳ, ಆಕೆ ಒಯ್ದು ಕರ್ಕೊಂಡು ಹೋಗ್ತಾಳ ಅಂತಕಿ ಒಂದು ವಾರ ಮೇಲೆ ಆತಂತ ಕಾಲೇಜಿಗೆ ಹೋಗವಳಂತ. ಏನು ಹೇಳಕತ್ತಿ ಗೌರಿ? ದಿನ ಮತ್ತೆ ರೆಡಿಯಾಗಿ ಹೋಗ್ತಾಳಲ್ಲ ನಿನ್ನ ಮಗಳು ಕೂಡನ? ಅದಾ ಕಮಲಕ್ಕ, ನನ್ನ ಮಗಳು ಕೂಡ ಹೋಗಿ ಅಲ್ಲಿ ಪ್ಯಾಟಾಗಿ ಇಳಿದು ಈಕಿ ನೀನು ಕಾಲೇಜಿಗೆ ಹೋಗೋ, ನಮ್ಮವ್ವ ಕೇಳಿದ್ರೆ ನನ್ನ ಗುಳ್ಳ ಬಂದಾಳಂತೇಳಿ ಇಲ್ಲಿಗೆ ಹೋಗ್ಬಿಡ್ತಾಳಂತ. ಎಲ್ಲಿಗೆ ಹೋಗ್ತಾಳ ಏನಂತ ಗೊತ್ತಿಲ್ಲಂತ. ನಾನು ಅದಕ್ಕೆ ಇವತ್ತು ನಿನ್ನೆ ಹೇಳಿನಿ, ನೋಡ್ಕೊಂಬ ಇವತ್ತು ಎಲ್ಲಿಗೆ ಹೋಗ್ತಾಳ ಅಂತಂದು. ಇವತ್ತು ನೋಡ್ಕೊಂಬಂದು ಹೇಳಿದ್ರೆ ನೋಡೋಣ ಎಲ್ಲಿಗೆ ಹೋಗ್ತಾಳ ಏನು ಮಾಡ್ತಾಳ ಅಂತೇಳಿ. ಗೌರಿ ಏನು ಹೇಳಕತ್ತಿ? ಎಲ್ಲರೂ ಹೇಳಿದಾಗ ನನಗೇನು ಅನಿಸಿರ್ಲಿಲ್ಲ, ನೀನು ಹೇಳಕತ್ತಿ ಅಂದ್ರೆ ನನಗೇನು ಅನ್ಸಕತ್ತೈತಿ ಗೌರಿ, ಭಯ ಆಗಕತ್ತೈತಿ ಗೌರಿ. ಅಲ್ಲ ನನ್ನ ಮಗಳು, ಅಲ್ಲ ಏನಿದು ನನಗೊಂದೇ ಅರ್ಥ ಆಗಲ್ತು. ಬೇಸರ ಮಾಡ್ಕೊಬೇಡ ಕಮಲಕ್ಕ, ಏನಾಗೈತಿ ಏನು ಎಲ್ಲ ತಿಳ್ಕೊಳ್ಳೋಣ. ನಾನು ಅದೀನಲ್ಲ, ನೀನು ಯಾಕೆ ಹೆದರ್ಕೊಂತಿ? ಏನೋ ಸಮಸ್ಯೆ ಅಂತ ಆಗೈತಿ, ನೋಡೋಣ ಏನಾಗಿತ್ತು, ಏನಾಗಿರ್ಬೋದು ತಿಳ್ಕೊಂಡು ಅದಕ್ಕೆ ಪರಿಹಾರನೇ ಇದ್ದೇ ಇರುತ್ತಲ್ಲ. ಸಮಸ್ಯೆ ಕೊಟ್ಟಿರೋ ದೇವರಿಗೆ ಪರಿಹಾರ ಕೊಡೋದು ಗೊತ್ತಿರುತ್ತಲ್ಲ. ನೀನು ಹೆದರಿಕೆ ಬೇಡ, ನನ್ನ ಮಗಳು ಬಂದು ಹೇಳಿರು ಎಲ್ಲಿಗೆ ಹೋಗ್ತಾಳ ಏನು ಮಾಡ್ತಾಳ ನೋಡಿ ನೋಡೋಣ ಏನಾಗುತ್ತೋ ಏನೋ. ನನಗಂತ ಒಂದೇ ತಿಳಿಯೋದು ನೋಡು. ಯವ್ವ ನೀನು ಯಾಕೆ ಬಂದೆ? ಕಾಲೇಜ್ ಹೋಗಿಲ್ಲ ನೀನು? ಇಲ್ಲ ಬೇ ಹೋಗಿದ್ದೆ, ನೀನೇ ಹೇಳಿದೆಲ್ಲ ಲಕ್ಷ್ಮಿನ ಫಾಲೋ ಮಾಡಂತೇಳಿ, ಅದಕ್ಕೆ ಹೇಳಕ್ಕಂತ ಬಂದೆ. ಅಲ್ಲ ಫಾಲೋ ಮಾಡು ಹೋಗು,
ಹೋಗಂತ ಹೇಳಿದ್ದೆ. ಕಾಲೇಜಿಂದ ಬಂದ ಮೇಲೇ ಹೇಳ್ಬೋದಿತ್ತು. ಈಗ ವಾಪಸ್ ಬಂದು ಹೇಳಂಥದ್ದು ಏನಿತ್ತು? ನಾನು ಹಂಗೆ ಅನ್ಕೊಂಡಿದ್ದೇವ. ಆದ್ರೆ ಆಕಿ ಹೋಗಿ ಜಾಗಕ್ಕೆ ನೋಡಿ ನನಗೆ ಒಂಥರ ಅನಿಸ್ತೆ. ಅದಕ್ಕೆ ನಿನ್ಗೆ ಹೇಳೋಣಂತ ಬಂದೆ. ಏನಾತವ? ನಮ್ಮ ಲಕ್ಷ್ಮಿ ಎಲ್ಲಿ ಹೋಗಿದ್ಲು? ಅದೆಂಥ ಜಾಗಕ್ಕೆ ಹೋಗಿದ್ಲಾಕಿ? ಇವ ಅದೇ ಏನೇನ ತಗೊಂತಾರಲ್ಲ ಅವೇ, ಆಕಿ ಇದಕ್ಕೆ ಹೋಗಿದ್ಲು. ಅದು ಪೂಜೆ ಸಾಮಾನೆಲ್ಲ ಮಾರ್ತಾರಲ್ಲ, ಅಲ್ಲಿ ಹೋಗಿದ್ಲು. ಹೋಗಿ ನಿಂಬೆಹಣ್ಣು ಮತ್ತು ಇನ್ನು ಅವೇನೇನೇನೋ ತಗೊಂಡ್ಲು. ಅವನ್ನೆಲ್ಲ ಯಾಕೆ ತಗೊಂಡ್ಲು ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲೊಂದು ಇದು ಐತಲ್ಲವೇ, ಅದೇನೋ ಮಾಟ ಮಾಡ್ತಾರ, ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿದ್ದೆಲ್ಲ, ಅಲ್ಲಿಗೆ ಹೋದ್ಲ. ನೀನು ಹೇಳ್ತಿರೋದು ಕರೆವೈತೆ? ಹಾಂ, ಹ್ಞೂ ಯವ್ವ ಕರೆ ಅಂದ್ರ ನಾನು ಯಾಕೆ ಸುಳ್ಳು ಹೇಳಿ?